ನಾವು ಕೆಲಸ ಮಾಡುವಂತ ಜಾಗಗಳಲ್ಲಿ ಅಧಿಕಾರ ಚಲಾಯಿಸುವಂತ ಬಾಸ್ ಕೂಡ ಇರ್ತಾರೆ. ಆದ್ರೆ ಎಲ್ರ ಜೊತೆ ಸೇರಿ ಟೀಮ್ ವರ್ಕ್ ಮಾಡಿ ಆ ಟೀಮ್ ನ ಲೀಡ್ ಮಾಡುವಂತ ಲೀಡರ್ ಕೂಡ ಇರ್ತಾರೆ. ಬಾಸ್ ಹಾಗೂ ಲೀಡರ್ ಇದಕ್ಕೆ ಇರುವಂತ ವ್ಯತ್ಯಾಸದ ಬಗ್ಗೆ ಒಂದ್ ಕತೆ ಹೇಳ್ತೀನಿ ಕೇಳಿ. ಒಂದ್ಸಲ ಒಂದಷ್ಟು ಕೆಲಸಗಾರರು ಒಂದು ಭಾರವಾದ ವಸ್ತುವನ್ನ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ ಎತ್ತಿಡೋದಿಕ್ಕೆ ತುಂಬಾನೇ ಕಷ್ಟ ಪಡ್ತಾ ಇರ್ತಾರೆ. ಅವರ ಮೇಲ್ವಿಚಾರಕ ಅಂದ್ರೆ ಸೂಪರ್ವೈಸರ್ ಏನಿರ್ತಾನೆ ಅವನು ಫುಲ್ ದಬ್ಬಾಳಿಕೆ ಮಾಡ್ತಿರ್ತಾನೆ, ಆರ್ಡರ್ ಮಾಡ್ತಾ ಇರ್ತಾನೆ. ಏನು ಟೈಮ್ ಆಗ್ತಾ ಇದೆ, ಇಷ್ಟ್ ಜನ ಇದೀರಾ, ಇದೊಂದ್ ಕೆಲಸ ಮಾಡಕ್ಕಾಗಲ್ವಾ, ಬೇಗ ಬೇಗ ಮಾಡಿ, ಅದು ಇದು ಅಂತೆಲ್ಲ ದರ್ಪ ತೋರಿಸ್ತಾ ಇರ್ತಾನೆ. ಆಗ ಆ ದಾರಿಲಿ ಒಬ್ಬ ಸ್ಟ್ರೇಂಜರ್ ಅಂದ್ರೆ ಅಪರಿಚಿತ ವ್ಯಕ್ತಿ ಒಬ್ರು ಬರ್ತಾರೆ. ಬಂದ್ಬಿಟ್ಟು, ಅಲ್ಲ ಸರ್ ಅವ್ರು ಅಷ್ಟೆಲ್ಲ ಕಷ್ಟ ಪಡ್ತಾ ಇದಾರೆ, ನೀವು ಹೋಗಿ ಒಂದ್ ಕೈ ಸೇರ್ಸ್ಬೋದಲ್ವಾ, ಅವಾಗ ಬೇಗ ಕೆಲ್ಸ ಮುಗಿಯತ್ತೆ ಅಂತ ಹೇಳ್ತಾರೆ. ಆಗ ಈ ಸೂಪರ್ವೈಸರ್ ಏನ್ ಹೇಳ್ತಾನೆ, ಆ ನಾನ್ ಅವ್ರ ಬಾಸು, ನಾನ್ ಈ ಕೆಲ್ಸ ಎಲ್ಲ ಮಾಡದ, ಚಾನ್ಸೇ ಇಲ್ಲ. ಅವ್ರುಗಳಿರೋದು ಆ ಕೆಲ್ಸ ಮಾಡಕ್ಕೆ, ನಾನ್ ಇರೋದು ಅವ್ರಿಗೆ ಆರ್ಡರ್ ಮಾಡಕ್ಕೆ ಅಂತ. ಆಗ ಅಪರಿಚಿತ ವ್ಯಕ್ತಿ ಏನ್ ಮಾಡ್ತಾರೆ, ಅವ್ರು ಹಾಕೊಂಡಿರೋಂಥ ಕೋಟ್ ಅನ್ನ ತೆಗೆದು ಪಕ್ಕಕ್ಕಿಟ್ಟು ಅವರು ಹೋಗಿ ಆ ಕೆಲಸಗಾರರ ಜೊತೆ ಕೆಲಸ ಮಾಡಿ ಆ ಭಾರವಾದ ವಸ್ತು ಏನಿರುತ್ತೆ ಅದನ್ನ ಎತ್ತಿ ಪಕ್ಕಕ್ಕೆ ಇಡ್ತಾರೆ. ಸೊ ಅಲ್ಲಿಗೆ ಅಗತ್ಯ ಇದ್ದಿದ್ದು ಒಬ್ಬ ವ್ಯಕ್ತಿಯ ಸಹಾಯ ಮಾತ್ರ. ಆಮೇಲೆ ಮತ್ತೆ ಅವರು ಕೋಟ್ ನ ಹಾಕೊಂಡ್ ಬಂದು ಈ ಸೂಪರ್ವೈಸರ್ಗೆ ಹೇಳ್ತಾರೆ, ನೆಕ್ಸ್ಟ್ ಟೈಮ್ ಈ ತರ ನಿನ್ ಟೀಮ್ಗೆ ಸಹಾಯ ಬೇಕಿದ್ದಾಗ ಈ ದೇಶದ ಅಧ್ಯಕ್ಷನನ್ನ ಕರಿ ಅಂತ. ಹೌದು, ಈಗ ನಾನ್ ಹೇಳಿದ್ದು ಬರೀ ಕಥೆ ಮಾತ್ರ ಅಲ್ಲ, ನಿಜವಾಗಿ ನಡೆದಿರುವಂತಹ ಘಟನೆ. ಆ ಅಪರಿಚಿತ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಯುನೈಟೆಡ್ ಸ್ಟೇಟ್ಸ್ ನ ಫಸ್ಟ್ ಪ್ರೆಸಿಡೆಂಟ್ ಜಾರ್ಜ್ ವಾಷಿಂಗ್ಟನ್ ಅವರು. ಅಧಿಕಾರ ಸಿಕ್ತು ಅಂದ ತಕ್ಷಣ ಅಧಿಕಾರ ಚಲಾಯಿಸೋನು ಬಾಸ್ ಆಗ್ತಾನೆ ಅಷ್ಟೇ. ಕ್ರೆಡಿಟ್ಸ್ ಎಲ್ಲ ಅವನ್ ತಗೊಂತಾನೆ, ಕೆಲ್ಸ ಮಾತ್ರ ಮಾಡಲ್ಲ. ಅದೇ ನಿಜವಾದ ಲೀಡರ್ ತನ್ನ ಟೀಮ್ ಜೊತೆ ಸೇರಿ ಟೀಮಿಗೆ ಸಹಾಯ ಮಾಡಿ ಬರುವಂತ ಕ್ರೆಡಿಟ್ಸ್ ನ ಕೂಡ ಟೀಮ್ಗೆ ಕೊಡ್ತಾನೆ. ಸೊ ಇಂಥ ಬಾಸ್ ಗಳನ್ನ ಅಥವಾ ಲೀಡರ್ ಗಳನ್ನ ನಾವೆಲ್ಲರೂ ನೋಡೇ ಇರ್ತೀವಿ. ಪ್ರೊಫೆಷನಲ್ ಲೈಫ್ ಆಗಿರ್ಬೋದು ಅಥವಾ ಪರ್ಸನಲ್ ಲೈಫ್ ಅಲ್ಲಿ ಆಗಿರ್ಬೋದು, ನಾವ್ ಯಾವತ್ತು ಬಾಸಿಸಂ ಮಾಡಕ್ ಹೋಗ್ಬಾರ್ದು, ಒಬ್ಬ ಒಳ್ಳೆ ಲೀಡರ್ ಆಗಿರ್ಬೇಕು. ಸೊ ನೀವು ಬಾಸಾ ಲೀಡರಾ? ಕಾಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ.